ವೆಲ್ಕಮ್ ಡಾಕ್ಟರ್ ಆರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ವಿಶೇಷವಾಗಿ ಇತಿಹಾಸ ಅಂದರೆ ಏನು ಅಂತ ಹೇಳಿ ಇದುವರೆಗೂ ನಾವು ತಿಳ್ಕೊಂಡಿರ್ತಕ್ಕಂತಹ ವಿಷಯಗಳಿಗಿಂತ ಭಿನ್ನವಾದಂತಹ ಒಂದು ರೀತಿಯಲ್ಲಿ ಇತಿಹಾಸವನ್ನು ಕುರಿತು ಮಾತಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಈ ಒಂದು ಪ್ರೆಸೆಂಟೇಷನಲ್ಲಿ ಮಾಡೋಣ. ಬನ್ನಿ, ವಿಷಯ ಬಂದು ಇತಿಹಾಸ ಎಂದರೇನು ಅಂತ ಹೇಳಿ. ನನ್ನ ಹೆಸರು ಡಾಕ್ಟರ್ ಆದಿಮನಿ ರಮೇಶ, ಇತಿಹಾಸ ಉಪನ್ಯಾಸಕರು, ವೈ ಅಣ್ಣಪ್ಪ ಪದವಿ ಮಹಾವಿದ್ಯಾಲಯ, ಅರಸೀಕೆರೆ. ಇತಿಹಾಸ ಮರೆತವರು ಇತಿಹಾಸವನ್ನು ರಚಿಸಲಾರರು ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈಗಾಗಲೇ ನಮಗೆ ಹೇಳಿದ್ದಾರೆ. ಅಂದರೆ ಇತಿಹಾಸವನ್ನು ಪ್ರತಿಯೊಬ್ಬರು ಕೂಡ ನೆನಪಲ್ಲಿ ಇಟ್ಕೋಬೇಕು ಅಂತೇಳಿ. ಹಾಗಿದ್ರೆ ಇತಿಹಾಸದ ಪಿತಾಮಹ ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ, ಭಾರತದ ಇತಿಹಾಸದ ಪಿತಾಮಹ ಯಾರು ಅಂತೇಳಿ ಪ್ರಶ್ನೆ ಬಂದಾಗ, ಕರ್ನಾಟಕ ಇತಿಹಾಸದ ಪಿತಾಮಹ ಯಾರು ಅಂತೇಳಿ ಪ್ರಶ್ನೆ ಬಂದಾಗ, ಆ ಎಲ್ಲ ಪ್ರಶ್ನೆಗಳ ಜೊತೆಗೆ ಇತಿಹಾಸ ಅಂದರೆ ಏನು ಅಂತೇಳಿ ಹುಡುಕುವಂತಹ ಪ್ರಯತ್ನವನ್ನು ನಾವು ಈ ಒಂದು ಕ್ಲಾಸಲ್ಲಿ ನೋಡೋಣ. ಮೊದಲನೇದಾಗಿ ಇತಿಹಾಸದ ಪಿತಾಮಹ ಅಥವಾ ವಿಶ್ವ ಇತಿಹಾಸದ ಪಿತಾಮಹ, ಒಟ್ಟಾರೆ ಜಗತ್ತಿನ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಗ್ರೀಕ್ನ ಇತಿಹಾಸಕಾರನಾಗಿರ್ತಕ್ಕಂತಹ ಹೆರೋಡೋಟಸ್ನನ್ನು ನಾವು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಅನಂತರ ಭಾರತ ಇತಿಹಾಸದ ಪಿತಾಮಹ ಅಂತ ಹೇಳಿ ಅನೇಕ ವಾದ ಮತ್ತು ವಿವಾದಗಳು ಮತ್ತು ಚರ್ಚೆಗಳನ್ನು ನಾವು ಈವರೆಗೂ ಕೂಡ ಕಾಣ್ತಾನೆ ಬರ್ತಾ ಇದ್ದೀವಿ. ಅದರಲ್ಲಿ ಪ್ರಪ್ರಥಮವಾಗಿ ಕ್ರಿಸ್ತಪೂರ್ವ 320ರ ಸಂದರ್ಭದಲ್ಲಿ ಭಾರತದ ಇತಿಹಾಸವನ್ನು ಮೊಟ್ಟ ಮೊದಲನೆಯಾಗಿ ರಚನೆ ಮಾಡಿರ್ತಕ್ಕಂಥವನು ಮೆಗಸ್ತನೀಸ್. ಗ್ರೀಕ್ನ ರಾಯಭಾರಿಯಾಗಿರ್ತಕ್ಕಂತಹ ಮೆಗಸ್ತನೀಸು ಭಾರತವನ್ನು ಕುರಿತು ಮೊಟ್ಟ ಮೊದಲನೆಯದಾಗಿ ಇತಿಹಾಸವನ್ನು ರಚನೆ ಮಾಡ್ತಾನೆ. ಇತಿಹಾಸವನ್ನು ರಚನೆ ಮಾಡಿದಾಗ ಇಂಡಿಕಾ ಅನ್ನುವಂತಹ ಗ್ರಂಥವನ್ನು ಆತ ರೆಡಿ ಮಾಡ್ತಾನೆ ಅಥವಾ ರಚನೆಯನ್ನು ಮಾಡ್ತಾನೆ. ಆ ಇಂಡಿಕಾ ಅನ್ನುವಂತಹ ಗ್ರಂಥದಲ್ಲಿಯೇ ನಮ್ಮ ಪ್ರಾಚೀನ ಭಾರತದ ಕಾಲಾನುಕ್ರಮಣಿಕೆಯ ಮೊಟ್ಟ ಮೊದಲ ರಾಜಮನೆತನ ಆಗಿರ್ತಕ್ಕಂತಹ ಮೌರ್ಯರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬರ್ತಾನೆ. ಅದರಲ್ಲೂ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಗಳನ್ನು ಒದಗಿಸ್ತಕ್ಕಂತಹ ಗ್ರೀಕ್ನ ರಾಯಭಾರಿಯಾಗಿರ್ತಕ್ಕಂತಹ ಮೆಗಸ್ತನೀಸ್ ಅನ್ನುವಂಥವನು ಭಾರತ ಇತಿಹಾಸದ ಪಿತಾಮಹನಾಗಿ ಕಾಣಿಸ್ಕೊಳ್ತದೆ. ಇದೇ ಒಂದೇನಾ ಅಥವಾ ಭಾರತದ ಇತಿಹಾಸವನ್ನು ಕುರಿತು ಮತ್ತೆ ಬೇರೆ ಯಾರು ಇಲ್ವಾ ಅಂತ ನಾವು ನೋಡಿದಾಗ, ಭಾರತ ಇತಿಹಾಸದ ಪಿತಾಮಹ ಅಂತೇಳಿ ನಮ್ಮ ಕಾಶ್ಮೀರದ ರಾಜತರಂಗಿಣಿ ಎನ್ನುವಂತಹ ಕೃತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಕ್ರಿಸ್ತಶಕ 12ನೇ ಶತಮಾನದ ಕಲ್ಹಣ ಅನ್ನುವಂಥವನನ್ನು ಕೂಡ ನಾವು ಭಾರತ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಭಾರತ ಇತಿಹಾಸವನ್ನು ರಚಿಸಿರ್ತಕ್ಕಂತಹ ಮೊಟ್ಟ ಮೊದಲ ಭಾರತೀಯ, ಹಾಗಾಗಿ ಈತನನ್ನು ನಾವು ಭಾರತ ಇತಿಹಾಸದ ಪಿತಾಮಹ ಅಂತೇಳಿ ಕರಿತಾ ಬರ್ತೀವಿ. ಈತ ಬರೆದಿರ್ತಕ್ಕಂತಹ ರಾಜತರಂಗಿಣಿ ಅನ್ನುವಂತಹ ಕೃತಿಯಲ್ಲಿ ಕಾಶ್ಮೀರದ ಅವತ್ತಿನ ರಾಜನಾಗಿರ್ತಕ್ಕಂತಹ ಹರ್ಷರಾಜನ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಅನೇಕ ಮಾಹಿತಿಗಳನ್ನು ಆತ ಒದಗಿಸ್ತಾ ಬರ್ತಾನೆ. ಅದರಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇರ್ತಕ್ಕಂತಹ ವಿಷಯಗಳ ಒಳಗಡೆ ಒಂದು ರಾಜಮನೆತನದ ಅನೇಕ ಮಾಹಿತಿಗಳನ್ನು ಒದಗಿಸುವ ಭಾರತೀಯ ಮೊಟ್ಟ ಮೊದಲ ಇತಿಹಾಸವನ್ನು ರಚನೆ ಮಾಡಿರ್ತಕ್ಕಂಥವನು ಕ್ರಿಸ್ತಶಕ 12ನೇ ಶತಮಾನದ ಕಲ್ಹಣ. ಅನಂತರ ಈ ಪಿತಾಮಹರುಗಳನ್ನು ನಾವು ನೋಡುವಾಗ ಈ ಕರ್ನಾಟಕದ ಇತಿಹಾಸವನ್ನು ಮೊಟ್ಟ ಮೊದಲನೇದಾಗಿ ರಚನೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನುವಂತಹ ಪ್ರಶ್ನೆಯು ಕೂಡ ನಮ್ಮ ಮುಂದೆ ಬರುತ್ತೆ. ಅದರಲ್ಲಿ ಕರ್ನಾಟಕ ಇತಿಹಾಸದ ಪಿತಾಮಹ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂತಹ ಒಬ್ಬ ಬ್ರಿಟಿಷ್ ಇತಿಹಾಸಕಾರ, ಪುರಾತತ್ವ ಶಾಸ್ತ್ರಜ್ಞ ಮತ್ತು ಶಿಕ್ಷಣ ತಜ್ಞರಾಗಿರ್ತಕ್ಕಂಥವರು BL ರೈಸ್ ಅನ್ನುವಂಥವ್ರು. ಇವರ ಪೂರ್ಣ ಹೆಸರು ಬೆಂಜಮಿನ್ ಲೂಯಿಸ್ ರೈಸ್ ಅಂತೇಳಿ. ಈತ ಕರ್ನಾಟಕದ ಶಾಸನಗಳ ಅಧ್ಯಯನ ಮತ್ತು ಪ್ರಕಟಣೆಗೆ ಅತಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಬರ್ತಾನೆ. ಜೊತೆಗೆ ನಮ್ಮ ಕರ್ನಾಟಕದ ಹೃದಯ ಭಾಷೆಯಾಗಿರ್ತಕ್ಕಂತಹ ಕನ್ನಡ ಭಾಷೆಯ ಬೆಳವಣಿಗೆಗೆ ಅಪಾರವಾದ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆಯೋದ್ರ ಮೂಲಕ ಕರ್ನಾಟಕದ ವಿಷಯ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಸಾಹಿತ್ಯಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ಗುರುತಿಸಿ ಈ ಬೆಂಜಮಿನ್ ಲೂಯಿಸ್ ರೈಸ್ ಅವರನ್ನು ಕರ್ನಾಟಕ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಕರೀತಾರೆ. ಅನಂತರ ಹೀಗೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ವಿಶ್ವ ಇತಿಹಾಸ ಅಂತ ನೋಡುವಾಗ ಇತಿಹಾಸ ಅಂದರೆ ಏನು? ಈಗಾಗಲೇ ನಮ್ಮ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಪ್ರಜ್ಞೆಯಲ್ಲಿ ಇತಿಹಾಸ ಕಳೆದು ಹೋದ, ನಡೆದು ಹೋದ ಅನೇಕ ಘಟ್ಟಗಳನ್ನು ಅಥವಾ ಘಟನೆಗಳನ್ನು ನಾವು ಇತಿಹಾಸ ಅಂತೇಳಿ ಕರ್ಕೊಂಡು ಬಂದಿದ್ವಿ. ಅಂದರೆ ಭೂತಕಾಲದ ಬಗೆಗೆ ಇರ್ತಕ್ಕಂತಹ ಮಾಹಿತಿ ಅಂತ ಅರ್ಥ. ಅಂದರೆ ನಮ್ಮ ಭಾರತೀಯ ಪ್ರಾಚೀನ ಭಾಷೆಯಾಗಿರ್ತಕ್ಕಂತಹ ಮತ್ತು ಹೃದಯ ಮತ್ತು ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಇತಿ ಅಂದರೆ ಹೀಗೆ ಮತ್ತು ಹಾಸ ಅಂದರೆ ಆದದ್ದು, ಅಂದರೆ ಹೀಗೆ ಆದದ್ದು ಅನ್ನುವಂತಹ ವಿವರಣೆಯನ್ನು ನೀಡೋದೇ ಇತಿಹಾಸ ಅಂತೇಳಿ ನಾವು ನೋಡ್ತಾ ಬರ್ತೀವಿ.
ಅಂದರೆ ಸಂಬಂಧಪಟ್ಟಿರ್ತಕ್ಕಂತಹ ಅನೇಕ ವಿಷಯಗಳಿಗೆ ಈ ಪದವನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾಮಪದವನ್ನಾಗಿ ಮಾತ್ರ ಉಪಯೋಗಿಸಿದಾಗ ಇತಿಹಾಸ ಅನ್ನುವಂತಹದ್ದು ಪ್ರತಿಯೊಬ್ಬ ಮಾನವನ, ಕುಟುಂಬದ ಮತ್ತು ಸಮಾಜದ ಹಾಗೂ ಜೈವಿಕ ಬದುಕಿನ ಆಗುಹೋಗುಗಳ ದಾಖಲೆಗಳ ಒಂದು ವೈಚಾರಿಕ ಚಿಂತನೆಗೆ ಪರಿಭಾಷೆಯಾಗಿ ಬಳಸಲ್ಪಡ್ತಕ್ಕಂತಹ ಪದ ಯಾವುದು ಅಂತ ಹೇಳಿದ್ರೆ ಅದು ಇತಿಹಾಸ. ಬಹುಮಟ್ಟಿನ ಇತಿಹಾಸಕಾರರು ತಮ್ಮ ಅಧ್ಯಯನಗಳ ಒಂದು ಬರವಣಿಗೆಯಲ್ಲಿ ಮೂಲವಾಗಿ ಇಟ್ಕೊಂಡಿರ್ತಕ್ಕಂತಹದ್ದು ಆಧಾರಗಳನ್ನು, ಅಂದರೆ ಈ ಕೆಲವು 5,000 ವರ್ಷಗಳ ಹಿಂದಿನ ಇರತಕ್ಕಂತಹ ಬರವಣಿಗೆಯನ್ನು ಅಸ್ತಿತ್ವದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಅದಕ್ಕೂ ಹಾಗೂ ಹೋಗುಗಳ ವಿಷಯಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಈ ಪುರಾತತ್ವ ಸರ್ವೇಕ್ಷಣಾ ಶಾಸ್ತ್ರವನ್ನು, ಪುರಾತನವಾಗಿರ್ತಕ್ಕಂತಹ ಜೀವಶಾಸ್ತ್ರಗಳನ್ನು ಆಧಾರವಾಗಿ ಇಟ್ಕೊಳ್ತಾ ಬರ್ತಾರೆ. ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿಯೂ ಕೂಡ ಇತಿಹಾಸವನ್ನು ಮೌಖಿಕ ಪರಂಪರೆಯ ಮೂಲಕವೂ ಕೂಡ ಅಭ್ಯಾಸ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಪ್ರಾಚೀನ ಮಹಾಕಾವ್ಯಗಳಾಗಿರ್ತಕ್ಕಂತಹ, ಅಂದರೆ ಭಾರತದ ಮಹಾಕಾವ್ಯಗಳಾಗಿರ್ತಕ್ಕಂತಹ ರಾಮಾಯಣ ಮತ್ತು ಮಹಾಭಾರತ ಅನ್ನುವಂತಹ ಕೃತಿಗಳು ವೇದಗಳ ಕಾಲದಲ್ಲಿ ಆ ಒಂದು ಕಥೆಗಳು ರಚನೆಯಾಗಿ, ಆ ಒಂದು ಕಥೆಗಳು ಒಂದನ್ನೊಂದು ಪೊಣಿಸಲ್ಪಟ್ಟು ಗುಪ್ತರ ಕಾಲಾವಧಿಯಲ್ಲಿ ಅವು ರೈಟಿಂಗ್ ಸೋರ್ಸ್ ಅಂದರೆ ಈ ಬರವಣಿಗೆಯ ಒಂದು ದಾಖಲೆಗಳಿಗೆ ಬಂದದ್ರಿಂದ ಮೌಖಿಕ ಪರಂಪರೆಯ ಒಂದು ಅಭ್ಯಾಸವೂ ಕೂಡ ನಮ್ಮ ಭಾರತದ ಇತಿಹಾಸದ ರಚನೆಯಲ್ಲಿ ಸಹಾಯಕ ಆಗ್ತವೆ ಅಂತೇಳಿ ನಾವು ಇಲ್ಲಿ ನೋಡ್ತಾ ಬರ್ಬೋದು. ಇಲ್ಲಿ ನಾವು ಕೆಲವು ಪಿಕ್ಚರ್ಗಳನ್ನು ನಾವು ನೋಡ್ತಾ ಬರ್ತೀವಿ. ಬಹುಶಃ ಏನಂತಂದರೆ ಈ ಎರಡು ಮೊದಲ ಪಿಕ್ಚರ್ಗಳೇನಿದಾವಲ್ಲ, ಇತಿಹಾಸ, ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಅನ್ನುವಂತಹ ಒಂದು ಕಾಲಘಟ್ಟಕ್ಕೆ ನಾವು ನೋಡ್ಕೊಂಡಾಗ ಈ ಮೊದಲ ಎರಡು ಪಿಕ್ಚರ್ಗಳು ನಮಗೆ ಈ ಭೂತಕಾಲದಲ್ಲಿ ಬರ್ತಕ್ಕಂತಹ ಘಟನೆಗಳಿಗೆ ಅಥವಾ ಸ್ಮಾರಕಗಳಿಗೆ ಸಂಬಂಧಿಸಿದ್ದಾದರೆ, ಇಲ್ಲಿ ಹಿಸ್ಟ್ರಿ ಅನ್ನುವಂತಹದ್ದು ಮತ್ತು ಮುಂದೆ ಬರ್ತಕ್ಕಂತಹ ಇನ್ನೊಂದು ಪಿಕ್ಚರ್ ಏನಾಗಿದೆ ಅಂತಂದರೆ ವರ್ತಮಾನದಲ್ಲಿ ಇರತಕ್ಕಂಥವು ಭವಿಷ್ಯತ್ ಕಾಲದಲ್ಲಿ ಇವುಗಳೇ ನಮಗೆ ಇತಿಹಾಸವಾಗಿ ಬದಲಾವಣೆ ಆಗ್ತಕ್ಕಂತಹ ವಿಷಯಗಳನ್ನು ನಿರೂಪಿಸ್ತಕ್ಕಂತಹ ಪಿಕ್ಚರ್ಗಳಾಗಿದೆ. ಅನಂತರ ಈ ಇತಿಹಾಸದ ಅರ್ಥವನ್ನು ನಾವು ನೋಡೋದಾದ್ರೆ, ನಮ್ಮ ಮಾನವನ ಜ್ಞಾನದ ಶ್ರೇಷ್ಠವಾಗಿರ್ತಕ್ಕಂತಹ ಶಾಖೆಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಜ್ಞಾನ. ಹಿಸ್ಟ್ರಿ ಅನ್ನುವಂತಹ ಇಂಗ್ಲಿಷ್ ಪದವು ಗ್ರೀಕ್ ಪದವಾಗಿರ್ತಕ್ಕಂತಹ ಹಿಸ್ಟೋರಿಯಾ ಅನ್ನುವಂತಹ ಮೂಲದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಹಿಸ್ಟೋರಿಯಾ ಅನ್ನುವಂತಹದ್ದು ವಿಚಾರಣೆ ಮತ್ತು ತನಿಖೆ ಎನ್ನುವಂತಹ ಅರ್ಥವನ್ನು ಹೊಂದಿದೆ. ಸಂಸ್ಕೃತದಲ್ಲಿ ಇತಿಹಾಸವಂತ ಅಂತ ಹೇಳಿದ್ರೆ ಖಚಿತವಾಗಿ ಘಟಿಸಿರ್ತಕ್ಕಂತಹ ಘಟನೆಗಳು ಅಂತೇಳಿ ಅರ್ಥ. ಸತ್ಯಾನ್ವೇಷಣೆಯೇ ಇದು ಹೀಗೆ ನಡೆದಿತ್ತು ಅನ್ನುವಂತಹ ವಿಷಯವನ್ನು ನಿರೂಪಿಸೋದೇ ಇತಿಹಾಸದ ಉದ್ದೇಶವಾಗಿದೆ. ಇದನ್ನೇ ನಾವು ವಿಶಾಲವಾಗಿರ್ತಕ್ಕಂತಹ ಅರ್ಥದಲ್ಲಿ ನಾವು ನೋಡುವಾಗ ಮಾನವನ ಜೀವನದ ಎಲ್ಲ ಆಯಾಮಗಳನ್ನು, ಅದು ಕುಟುಂಬ ಆಗಿರ್ಬೋದು, ಅನಂತರ ಆತನ ಆಗು ಹೋಗುಗಳಾಗಿರ್ಬೋದು, ಈತನ ಅಕ್ಕಪಕ್ಕ ಅಥವಾ ಸುತ್ತಲೂ ನಡೀತಕ್ಕಂತಹ ಘಟನೆಗಳು ಏನಿದಾವಲ್ಲ, ಇವು ಎಲ್ಲವನ್ನೂ ಅಧ್ಯಯನ ಮಾಡ್ತಕ್ಕಂತಹದ್ದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೇವೆ. ಇದನ್ನು ವೈಜ್ಞಾನಿಕವಾಗಿ ಬರೀತಕ್ಕಂತಹ ಕಲೆಯನ್ನು ಮೊಟ್ಟ ಮೊದಲ ಬಾರಿಗೆ ಗ್ರೀಕರು ಏನು ಮಾಡಿದರು ಅಂತ ಹೇಳಿದ್ರೆ ಜಾರಿ ಮಾಡಿದರು, ವಿಕಸನಗೊಳಿಸಿದರು. ಇತಿಹಾಸವನ್ನು ಬರೆಯಲು ಆರಂಭಿಸಿರತಕ್ಕಂಥವರಲ್ಲಿ ಗ್ರೀಕ್ ಇತಿಹಾಸಕಾರರೇ ಮೊಟ್ಟ ಮೊದಲು. ಅದರಲ್ಲಿ ಹೆರೋಡೋಟಸ್ಸನೇ ಮೊದಲಿಗನಾಗಿದ್ದರಿಂದ ಆತನನ್ನು ಇತಿಹಾಸದ ಪಿತಾಮಹ ಅಂತೇಳಿ ನಾವು ಕರೆಯಲಿಕ್ಕೆ ಸಾಧ್ಯ. ಇಂತಹ ಇತಿಹಾಸವನ್ನು ನಾವು ನೋಡುವಾಗ ಅಲ್ಲಿ ಬರ್ತಕ್ಕಂತಹ ಅನೇಕ ಆಧಾರಗಳು ನಮಗೆ ಸಂದರ್ಭೋಚಿತವಾಗಿ ಒಂದು ಇತಿಹಾಸವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ಈ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತೇಳಿ ಎರಡು ವಿಭಾಗಗಳನ್ನಾಗಿ ನಾವು ನೋಡ್ತಾ ಬರ್ತೀವಿ. ಈ ಎರಡೂ ವಿಭಾಗಗಳು ಮುಖ್ಯವಾಗಿ ಸಾಹಿತ್ಯವನ್ನು ಕುರಿತು ನೋಡುವಾಗ ಅದರಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅನ್ನುವಂತಹದ್ದು ಬರುತ್ತೆ. ಏನಿದೆ ಈ ದೇಶೀಯ ಸಾಹಿತ್ಯದಲ್ಲಿ ಅನ್ನೋದಾದರೆ, ನಮ್ಮ ಭಾರತ ದೇಶದ ಲೇಖಕರು, ಬರಹಗಾರರು ಬರೆದಿರ್ತಕ್ಕಂತಹ ಬರವಣಿಗೆಗಳನ್ನು ಅಥವಾ ಗ್ರಂಥಗಳನ್ನು ನಾವು ದೇಶೀಯ ಸಾಹಿತ್ಯ ಅಂತೇಳಿ ಕರಿತಾ ಬರ್ತೀವಿ. ಈ ದೇಶೀಯ ಸಾಹಿತ್ಯದಲ್ಲಿಯೇ ಧಾರ್ಮಿಕ ಹಾಗೂ ಲೌಕಿಕ ಸಾಹಿತ್ಯಗಳೆರಡನ್ನೂ ಕೂಡ ನಾವು ಒಳಗೊಂಡು ಮಾತಾಡಬೇಕಾಗ್ತದೆ. ಬಹುಶಃ ನಮ್ಮ ಭಾರತದಲ್ಲಿರ್ತಕ್ಕಂತಹ ಅನೇಕ ಧರ್ಮಗಳು, ಅದರಲ್ಲೂ ಹಿಂದೂ ಧರ್ಮ, ನಮ್ಮ ಪ್ರಾಚೀನವಾಗಿರ್ತಕ್ಕಂತಹ ವೈದಿಕ ಧರ್ಮ ಅಂತೇಳಿ ಕರಿತಾ ಬರ್ತೀವಿ, ಅನಂತರ ಬೌದ್ಧ ಧರ್ಮ, ಅನಂತರ ಜೈನ ಧರ್ಮ, ಇನ್ನೂ ಅನೇಕ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂತಹ ಸಾಹಿತ್ಯ ಗ್ರಂಥಗಳಿಂದವಲ್ಲ, ಅವೆಲ್ಲವೂ ಧಾರ್ಮಿಕ ಸಾಹಿತ್ಯಗಳಲ್ಲಿ ಬರ್ತವೆ. ಬಹುಶಃ ವಿವಿಧ ಭಾಷೆಯಲ್ಲಿ ಭಾರತದ ವಿವಿಧ ಭಾಷೆಗಳಲ್ಲಿ ಕಂಡು ಬರ್ತಕ್ಕಂತಹ ನಮ್ಮ ವೈದಿಕ ಋಷಿಗಳು, ಜೈನ ಬೌದ್ಧ ಸನ್ಯಾಸಿಗಳು ರಚಿಸಿರ್ತಕ್ಕಂತಹ ಧಾರ್ಮಿಕ ಸಾಹಿತ್ಯ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಮೂಲಾಧಾರಗಳಲ್ಲಿ ಒಂದು. ಅದರಲ್ಲಿ ನಮ್ಮ ವೈದಿಕ ಅಥವಾ ಬ್ರಾಹ್ಮಣ ಸಾಹಿತ್ಯ ಅನ್ನುವಂತಹ ಈ ಸಂಸ್ಕೃತ ಸಾಹಿತ್ಯವು ವೇದಗಳನ್ನು, ಬ್ರಾಹ್ಮಣಕಗಳನ್ನು, ಅರಣ್ಯಕಗಳನ್ನು, ಪುರಾಣಗಳನ್ನು, ಮಹಾಕಾವ್ಯಗಳನ್ನು ಮುಂತಾದವುಗಳನ್ನು ಒಳಗೊಂಡಿದ್ದರೆ, ಅನಂತರ ಇವು ನಮಗೆ
ಪ್ರಾಚೀನ ಭಾರತದ ಜನರಾಗಿರ್ತಕ್ಕಂತಹ ಆರ್ಯರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ನೀಡ್ತವೆ. ಅದರಲ್ಲಿ ಆರ್ಯರ ಸಮಾಜ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಆಧ್ಯಾತ್ಮ ಮತ್ತು ತತ್ವಜ್ಞಾನದ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಕ್ಕಂತಹ ಒಂದಿಷ್ಟು ಸಾಹಿತ್ಯ ಆಧಾರಗಳು. ಇನ್ನು ಬೌದ್ಧ ಸನ್ಯಾಸಿಗಳು ರಚನೆ ಮಾಡಿರ್ತಕ್ಕಂತಹ ಪಾಲಿ ಭಾಷೆ ಅನ್ನುವಂತಹದ್ದು ಕೂಡ ಅವತ್ತಿನ ಶ್ರೀಮಂತ ಸಾಹಿತ್ಯ. ಮಹಾಜನಪದಗಳ ಬಗ್ಗೆ, ಅನೇಕ ನಗರಗಳ ಬಗ್ಗೆ, ಮೌರ್ಯರ ರಾಜರ ಬಗ್ಗೆ, ಬೌದ್ಧ ತ್ರಿಪೀಠಕಗಳ ಬಗ್ಗೆ ಅನೇಕ ಮಾಹಿತಿಯನ್ನು ನೀಡ್ತಕ್ಕಂತಹದ್ದು ಪಾಲಿ ಭಾಷೆಯಲ್ಲಿರ್ತಕ್ಕಂತಹ ಬೌದ್ಧ ಸನ್ಯಾಸಿಗಳು ರಚನೆ ಮಾಡಿರ್ತಕ್ಕಂತಹ ಬೌದ್ಧ ಸಾಹಿತ್ಯ. ಹಾಗೆಯೇ ಅವತ್ತಿನ ಸಮಕಾಲೀನ ಧರ್ಮವಾಗಿರ್ತಕ್ಕಂತಹ ಜೈನ ಸಾಹಿತ್ಯವೂ ಕೂಡ ಪ್ರಾಕೃತ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಮತ್ತು ಕನ್ನಡ ಭಾಷೆಗಳಲ್ಲಿ ಅನೇಕ ಸಾಹಿತ್ಯವನ್ನು ರಚಿಸಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅಂಗ ಮತ್ತು ಉಪಾಂಗಗಳು ಕೂಡ ನಮ್ಮ ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳಾಗಿದ್ದು, ಪ್ರಾಚೀನ ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ಸಾಹಿತ್ಯ ಧಾರ್ಮಿಕ ಗ್ರಂಥಗಳಾಗಿ ನಮಗೆ ಕಾಣಿಸ್ಕೊಳ್ತಾ ಬರ್ತವೆ. ಈ ಜೈನ ಪರಂಪರೆಯಲ್ಲಿ ಬರ್ತಕ್ಕಂತಹ ವಿದ್ವಾಂಸರಾಗಿರ್ತಕ್ಕಂತಹ ಪ್ರಭುನಂದಿ, ವಿದ್ಯಾನಂದಿ, ಗುಣಭದ್ರ, ಅಜಿತ ಸೇನಾಚಾರ್ಯ, ಪೂಜ್ಯಪಾದ ಮುಂತಾದ ಅನೇಕ ಜೈನ ವಿದ್ವಾಂಸರು ತಮ್ಮ ಬರವಣಿಗೆಗಳಲ್ಲಿ ನಮ್ಮ ಪ್ರಾಚೀನ ಭಾರತದಲ್ಲಿರ್ತಕ್ಕಂತಹ ಸಾಮಾಜಿಕ ರಾಜಕೀಯ ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಈಗ ನಮಗೆ ವೇದಗಳು ಅಂದರೆ ಯಾವ್ಯಾವ ಅಂತ ಸುಮ್ಮನೆ ಜನರಲ್ಲ ಕಾಣಬಹುದು. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ ಅನ್ನುವಂತಹ 4 ವೇದಗಳನ್ನು ನಾವು ಕಾಣ್ತಾ ಬರ್ತೀವಿ. ಆ 4 ವೇದಗಳಲ್ಲಿ ಈಗ ನಮ್ಮಲ್ಲಿರ್ತಕ್ಕಂತಹ ಒಂದು ಧಾರ್ಮಿಕ ಪರಂಪರೆ ಏನಿದೆಯಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನುವಂತಹ ದೈವಿಕ ಪರಿಕಲ್ಪನೆಯ ಅನೇಕ ಮಾಹಿತಿಗಳನ್ನು ನಾವು ಈ ಒಂದು ವೇದಗಳಲ್ಲಿ ಸಂದರ್ಭದಲ್ಲಿ ಕಾಣ್ತಾ ಬರ್ತೀವಿ. ಮಹಾಕಾವ್ಯಗಳಾಗಿರ್ತಕ್ಕಂತಹ ವಾಲ್ಮೀಕಿ ರಚಿಸಿರ್ತಕ್ಕಂತಹ ರಾಮಾಯಣ ಮತ್ತು ವ್ಯಾಸಮುನಿ ರಚಿಸಿರ್ತಕ್ಕಂತಹ ಮಹಾಭಾರತಗಳು ಕೂಡ ಈ ವೇದಗಳ ಕಾಲದಲ್ಲಿಯೇ ಬೆಳವಣಿಗೆಯನ್ನು ಹೊಂದಿ ಗುಪ್ತರ ಕಾಲದಲ್ಲಿ ಅವು ರಚನೆಯಾದವು, ಬರವಣಿಗೆಯ ಮೂಲಕ ರಚನೆಯಾದವು ಅಂತೇಳಿ ನಾನು ಈಗಾಗಲೇ ನಿಮಗೆ ತಿಳಿಸ್ತಾ ಬಂದಿದ್ದೆ. ಈ ಲೌಕಿಕ ಸಾಹಿತ್ಯವನ್ನು ನಾವು ನೋಡುವಾಗ ಧಾರ್ಮಿಕ ಸಾಹಿತ್ಯವನ್ನು ಹೊರತುಪಡಿಸಿ ಯಾವುದೋ ಒಬ್ಬ ರಾಜನ ಜೀವನ ಚರಿತೆಯಾಗಿರ್ಬೋದು, ಯಾವುದೋ ಒಬ್ಬ ಕವಿಯ ನಾಟಕಗಳಾಗಿರ್ಬೋದು, ಆ ಎಲ್ಲ ವಿಷಯಗಳು ನಮ್ಮ ಪ್ರಾಚೀನ ಭಾರತದ ಇತಿಹಾಸವನ್ನು, ಅಲ್ಲಿರ್ತಕ್ಕಂತಹ ರಾಜಕೀಯವನ್ನು, ವೈಜ್ಞಾನಿಕ ಆಲೋಚನೆಯನ್ನು, ಕೂಡು ಕಳೆಯುವ ಗಣಿತವನ್ನು, ಆರೋಗ್ಯದ ಆಯುರ್ವೇದವನ್ನು, ದೈಹಿಕ ಮತ್ತು ಮಾನಸಿಕ ಹಗುರುವಿಕೆಗಾಗಿ ಯೋಗವನ್ನು ಈ ಲೌಕಿಕ ಸಾಹಿತ್ಯದಲ್ಲಿ ಭಾರತೀಯ ವಿದ್ವಾಂಸ ರಚನೆ ಮಾಡಿದ್ದಾರೆ. ಬಹುಶಃ ಅಶ್ವಘೋಷನ ಬುದ್ಧ ಚರಿತೆ ಇರ್ಬೋದು, ಬಾಣಭಟ್ಟನ ಹರ್ಷಚರಿತೆ ಇರ್ಬೋದು, ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂತಹ ಪೃಥ್ವಿರಾಜ ರಾಜಸೋ ಇರ್ಬೋದು, ಬಿಲ್ಲಣನ, ಕಲ್ಲಳನ, ಕಾಳಿದಾಸನ ಮತ್ತು ಪತಂಜಲಿಯ ಇನ್ನು ಅನೇಕ ರೀತಿಯಾಗಿರ್ತಕ್ಕಂತಹ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂತಹ ಈ ಲೌಕಿಕ ಸಾಹಿತ್ಯದಲ್ಲಿ ನಾವು ಇವುಗಳನ್ನೆಲ್ಲ ಕಾಣ್ತಾ ಬರ್ತೀವಿ. ಇದು ಭಾರತದ ದೇಶೀಯ ಸಾಹಿತ್ಯವಾದರೆ, ಒಂದು ಕಡೆ ಹೊರಗಿನಿಂದ ಬಂದಿರತಕ್ಕಂತಹ ವಿದೇಶಿಗರ ಸಾಹಿತ್ಯಗಳು ಕೂಡ ನಮ್ಮ ಭಾರತದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಹಾಯಕ ಆಗಿದ್ದಾವೆ. ಬಹುಶಃ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಫಲವತ್ತಾದ ಭೂಮಿಯನ್ನು ನೋಡಿ, ಇಲ್ಲಿರ್ತಕ್ಕಂತಹ ಸಂಪತ್ತನ್ನು ನೋಡಿ, ಬೌದ್ಧಿಕ ಮತ್ತು ತತ್ವಜ್ಞಾನದ ಒಂದು ಸಾಧನೆಗಾಗಿ ಅನೇಕ ವಿದೇಶಿಗಳ ವ್ಯಾಪಾರಸ್ಥರು, ವಿದ್ಯಾರ್ಥಿಗಳು, ಯಾತ್ರಿಕರು, ತತ್ವಜ್ಞಾನಿಗಳು, ಆಕ್ರಮಣಕಾರರು ಇವರೆಲ್ಲರನ್ನೂ ಆಕರ್ಷಿಸಿದ್ದು ನಮ್ಮ ಭಾರತ. ಇಲ್ಲಿರುವ ಸಂಪತ್ತು, ಫಲವತ್ತಾದ ಭೂಮಿ, ಇಲ್ಲಿರ್ತಕ್ಕಂತಹ ಬೌದ್ಧಿಕ ಜ್ಞಾನದ ಸಂಪಾದನೆಗೋಸ್ಕರ ಅವ್ರೇನು ಮಾಡಿದರು ಅಂತ ಹೇಳಿದ್ರೆ, ಆ ಎಲ್ಲ ವ್ಯಾಪಾರಿಗಳು, ವಿದ್ಯಾರ್ಥಿಗಳು, ಯಾತ್ರಿಕರು, ತತ್ವಜ್ಞಾನಿಗಳು ಮತ್ತು ಆಕ್ರಮಣಕಾರರು ಭಾರತದ ಒಳಗಡೆ ಬಂದರು. ಅವರಲ್ಲಿ ಅನೇಕರು ಭಾರತದ ಬಗ್ಗೆ ಅನೇಕ ದಾಖಲೆಗಳನ್ನು, ಅನುಭವಗಳನ್ನು, ಅಭಿಪ್ರಾಯಗಳನ್ನು ವರದಿಗಳಾಗಿ ಬಿಟ್ಟೋಗಿದ್ದಾರೆ. ಅಂತಹ ಅನೇಕ ವರದಿಗಳು ಇವತ್ತು ವಿದೇಶಿ ಸಾಹಿತ್ಯ ಆಧಾರಗಳಾಗಿರೋದನ್ನು ನಾವು ನೋಡ್ತೀವಿ. ನಾನು ಮೊಟ್ಟ ಮೊದಲನೇದಾಗಿ ಆರಂಭದಲ್ಲೇ ಹೇಳಿದೆ, ಭಾರತ ಇತಿಹಾಸದ ಪಿತಾಮಹ ಯಾರು ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕಿದರೆ ಬಹುಶಃ ಗ್ರೀಕ್ನ ರಾಯಭಾರಿಯಾಗಿರ್ತಕ್ಕಂತಹ ಮೆಗಸ್ತನಿಸು ಭಾರತವನ್ನು ಕುರಿತು ಮೊಟ್ಟ ಮೊದಲನೆಯದಾಗಿ ಒಂದು ಅಮೂಲ್ಯವಾದ ಗ್ರಂಥವನ್ನು ರಚಿಸಿದ್ದ. ಅದು ಇಂಡಿಕಾ ಅನ್ನುವಂತಹ ಗ್ರಂಥ. ಇದು ಮೌರ್ಯರ ಕಾಲದ ಬಗ್ಗೆ, ಮೌರ್ಯರ ದಕ್ಷಿಣ ಭಾಗದ ಬಗ್ಗೆ, ಉತ್ತರ ಭಾರತದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡ್ತಕ್ಕಂತಹ ವಿಷಯಗಳನ್ನು ಈ ಮೆಗಸ್ತನಿಸನ ಇಂಡಿಕಾ ಗ್ರಂಥ ಒಂದು ನಮಗೆ ತಿಳಿಸ್ತದೆ. ಇನ್ನೊಬ್ಬ ಗ್ರೀಕ್ ಇತಿಹಾಸಕಾರನಾಗಿರ್ತಕ್ಕಂತಹ ಟಾಲೆಮಿ ಅನ್ನುವಂಥವನು ತನ್ನ ಜಿಯೋಗ್ರಫಿ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಭಾರತದ ವಾಣಿಜ್ಯ ಸಂಬಂಧಗಳ ವಿವರಗಳನ್ನು ನೀಡ್ತಾ ಬರುತ್ತೆ. ಬಹುಶಃ ಪೆಟ್ರಿಗಲ್ ಅನ್ನುವಂತಹ ಇವತ್ತಿನ ಪಟ್ಟದಗಲ್ಲು, ಕೂಪಣ ನಗರ ಅನ್ನುವಂತಹ ಇವತ್ತಿನ ಕೊಪ್ಪಳ, ಇನ್ನು ಅನೇಕ ರೀತಿಯಾಗಿರ್ತಕ್ಕಂತಹ
ಭೌಗೋಳಿಕ ಹಿನ್ನೆಲೆಯಲ್ಲಿ ಸ್ಥಳನಾಮಗಳನ್ನು ಮೊಟ್ಟ ಮೊದಲನೇದಾಗಿ ಭಾರತದ ಅನೇಕ ಸ್ಥಳನಾಮಗಳನ್ನು ಈ ಟಾಲೆಮಿ ಅನ್ನುವಂತಹ ಒಬ್ಬ ವ್ಯಕ್ತಿ ಜಿಯೋಗ್ರಫಿ ಅನ್ನುವಂತಹ ಕೃತಿಯಲ್ಲಿ ರಚನೆ ಮಾಡ್ತಾ ಹೋಗ್ತಾನೆ. ಇದು ಕೂಡ ಭಾರತದ ಇತಿಹಾಸ ರಚನೆಗೆ ನಮಗೆ ಸಹಾಯಕ ಆಗ್ತದೆ. ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನುವಂತಹ ಒಬ್ಬ ಅನಾಮಧೇಯನ ಕೃತಿ. ನಮಗೆ ಈ ಕೃತಿ ಮಾತ್ರ ಸಿಗುತ್ತೆ, ಬದಲಾಗಿ ಇಲ್ಲಿರ್ತಕ್ಕಂತಹ ಯಾರು ಈ ಕೃತಿಯನ್ನು ರಚನೆ ಮಾಡಿದರು ಅಂತೇಳಿ ನಮ್ಗೆ ಇವತ್ತು ಕೂಡ ದಾಖಲೆಗಳು ಸಿಕ್ಕಿಲ್ಲ. ಹಾಗಾಗಿ ಇದನ್ನು ನಾವು ಅನಾಮಿಕ ಗ್ರೀಕ್ ಲೇಖಕನ ಕೃತಿ ಅಂತೇಳಿ ನಾವು ಕರಿತೀವಿ. ಅದು ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನುವಂತಹ ಗ್ರಂಥ. ಇದು ಭಾರತದಲ್ಲಿರ್ತಕ್ಕಂತಹ ಪೂರ್ವ ಮತ್ತು ಪಶ್ಚಿಮ ಕಡಲ ತೀರದ ನಗರಗಳನ್ನು, ಅಲ್ಲಿರ್ತಕ್ಕಂತಹ ರಾಜರನ್ನು, ಅಲ್ಲಿ ಉತ್ಪಾದನೆಯಾಗ್ತಕ್ಕಂತಹ ಅನೇಕ ವಸ್ತುಗಳನ್ನು ಉಲ್ಲೇಖ ಮಾಡ್ತಕ್ಕಂತಹ ಒಂದು ಕೃತಿ. ಈ ಕೃತಿಯ ಮೂಲಕ ಭಾರತದಲ್ಲಿ 3000ಕ್ಕಿಂತಲೂ ಹೆಚ್ಚಿನ ಬಂದರು ಪ್ರದೇಶಗಳಿದ್ವು ಅಂತೇಳಿ ನಮಗೆ ಈ ಕೃತಿಯಿಂದ ಗೊತ್ತಾಗ್ತದೆ. 3000ಕ್ಕೂ ಹೆಚ್ಚಿನ ಬಂದರುಗಳು ಇದಾವೆ ಅಂತಂದರೆ ನಮ್ಮ ಭಾರತೀಯ ರಾಜರು ಬೇರೆ ದೇಶಗಳೊಂದಿಗೆ ವಿದೇಶಿ ವ್ಯಾಪಾರದ ಸಂಬಂಧವನ್ನು ಹೊಂದಿದ್ರು ಅಂತೇಳಿ ಈ ಕೃತಿಯಿಂದ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಅನೇಕ ವಸ್ತುಗಳನ್ನು ವಿದೇಶದಲ್ಲಿ ಉತ್ಪಾದನೆಯಾಗ್ತಕ್ಕಂತಹ ಅನೇಕ ಸರಕುಗಳನ್ನು ಭಾರತದಲ್ಲಿ ಮಾರಾಟ ಮಾಡ್ತಕ್ಕಂತಹ ಒಂದು ವಿಷಯಗಳನ್ನು ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ ಅನ್ನುವಂತಹ ಕೃತಿ ನಮಗೆ ತಿಳಿಸ್ಕೊಡ್ತಾ ಬರ್ತದೆ. ಅನಂತರ ಪ್ಲೀನಿ ಅನ್ನುವಂತಹ ಒಬ್ಬ ರೋಮನ್ ಇತಿಹಾಸಕಾರ. ಭಾಳ ವಿಶೇಷವಾಗಿ ಏನಂತಂದರೆ, ಜಗತ್ತಿನ ಎಲ್ಲ ಅಧ್ಯಯನಗಳನ್ನು ಮೊಟ್ಟ ಮೊದಲು ಮಾಡಿರ್ತಕ್ಕಂಥವರು ಗ್ರೀಕ್ನವರು. ಇವರನ್ನು ಹೊರತುಪಡಿಸಿದರೆ ನಮಗೆ ಸಿಗ್ತಕ್ಕಂಥದ್ದೇ ರೋಮನ್ನಲ್ಲಿ ಬರ್ತಕ್ಕಂತಹ ಅನೇಕ ವಿದ್ವಾಂಸರು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಪ್ಲೀನಿ ಅನ್ನುವಂತಹ ಒಬ್ಬ ರೋಮನ್ ಇತಿಹಾಸಕಾರ ನ್ಯಾಚುರಲ್ ಹಿಸ್ಟ್ರಿ ಅನ್ನುವಂತಹ ಒಂದು ಕೃತಿಯನ್ನು ಬರೀತಾನೆ. ಈ ನ್ಯಾಚುರಲ್ ಹಿಸ್ಟ್ರಿ ಅನ್ನುವಂತಹ ಕೃತಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಭಾರತ ರೋಮ್ ಜೊತೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಂಬಂಧವನ್ನು ಹೊಂದಿತ್ತು, ರಾಜಕೀಯವಾಗಿ ಯಾವ ಆಡಳಿತವನ್ನು ಮಾಡ್ತಾ ಇತ್ತು ಅನ್ನುವಂತಹ ಅನೇಕ ವಿಷಯಗಳನ್ನು ಈ ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಅನ್ನುವಂತಹ ಕೃತಿಯಲ್ಲಿ ನಾವು ನೋಡ್ತೇವೆ. ಬಹುಶಃ ಇದು ಕೆಳಗಡೆ ಒಂದಿಷ್ಟು ಪಿಕ್ಚರ್ಗಳಿದಾವೆ, ಫಾರಿನ್ ಟ್ರಾವೆಲರ್ಸ್ ಹೂ ಕೇಮ್ ಟು ಇಂಡಿಯಾ ಟ್ರಿಕ್ ಅಂತೇಳಿ, ಅಂದರೆ ಯಾರ್ಯಾರು ಬಂದರು, ಯಾವಾಗ ಬಂದರು ಅನ್ನುವಂತಹ ಒಂದು ಮಾಹಿತಿಗಳು. ಇಲ್ಲಿ ಇತ್ಸಿಂಗ್ ಅನ್ನುವಂತಹ ಮೊಟ್ಟ ಮೊದಲನೆಯದು, ಆನಂತರ ಪ್ಲೀನಿ ಅನ್ನುವಂತಹ, ಹುಯೆನಸ್ ಖಾನ್ ಅನ್ನುವಂತಹ, ಮತ್ತು ಮಧ್ಯಕಾಲೀನದಲ್ಲಿ ಬರ್ತಕ್ಕಂತಹ ಅನೇಕ ಮುಸ್ಲಿಂ ಇತಿಹಾಸಕಾರರು ಕೂಡ ಇದು ಪಡದಲ್ಲಿ ನಾವು ಕಾಣಿಸ್ಕೊಳ್ಳೋದನ್ನು. ಅನಂತರ ಈ ಚೀನಿ ಯಾತ್ರಿಕರಲ್ಲಿ ಫಾಹಿಯಾನ, ಹುಯೆನಸ್ ಖಾನ್ ಮತ್ತು ಇತ್ಸಿಂಗ್ ಅನ್ನುವಂಥವ್ರು ಭಾರತದ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಇತಿಹಾಸಕಾರರು. ಇವರೆಲ್ಲರೂ ಮಾಡಿರ್ತಕ್ಕಂತಹ ಅಧ್ಯಯನಗಳು ಏನಂತಂದರೆ, ನಮ್ಮ ಭಾರತದ ಇತಿಹಾಸವನ್ನು ರಚಿಸಲಿಕ್ಕೆ ವಿದೇಶಿ ಸಾಹಿತ್ಯ ಹೇಗೆ ನಮಗೆ ಸಹಾಯಕ ಆಗುತ್ತೆ ಅನ್ನುವಂತಹ ವಿಷಯವನ್ನು ನಾವು ಈ ಒಂದು ತರಗತಿಗಳಲ್ಲಿ ನೋಡಿದ್ದೀವಿ. ಅನಂತರ ಮುಂದಿನ ತರಗತಿಗಳಲ್ಲಿ ನಾವು ಪುರಾತತ್ವ ಆಕಾರಗಳನ್ನು ಹೇಗೆ ಅಧ್ಯಯನ ಮಾಡೋದು ಮತ್ತು ಹೇಗೆ ಅವುಗಳೆಲ್ಲ ಇವತ್ತಿನವರೆಗೆ ಅಧ್ಯಯನಗಳಾಗಿದ್ದಾರೆ, ಹೇಗೆ ಭಾರತದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಹಾಯಕ ಆಗ್ತವೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ನಮಸ್ಕಾರ.